ನೀವೀಗ ಆಲ್ರೆಡಿ 9ನೇ ಕ್ಲಾಸ್ ದಾಟ್ಬಿಟ್ಟು 10ನೇ ತರಗತಿಗೆ ಬಂದಿದ್ದೀರಿ. ಈ ಸಂದರ್ಭದಲ್ಲಿ ನಿಮಗೆ ಕೆಲವಾರು ವಿಚಾರಗಳು 9ನೇ ತರಗತಿಯಲ್ಲಿ ಕೆಲವು ವಿಚಾರಗಳು ಗೊತ್ತಿರೋದಿಲ್ಲ ಅಥವಾ ಮರ್ತೋಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಕೆಲವು ವಿಚಾರಗಳನ್ನ ನಿಮ್ಮ ಹತ್ರ ನಾವಿಲ್ಲಿ ಮಾತಾಡ್ತಾ ಇರೋಣ. ಈಗ ಮೊದಲನೇದಾಗಿ ಇಡೀ ವಿಶ್ವದಲ್ಲಿ ನಿಮಗೆ ಅನೇಕ ವಸ್ತುಗಳು ಕಾಣಿಸುತ್ತೆ. ಒಬ್ಬೊಬ್ಬರೇ ನೋಡೋಣ, ಒಬ್ಬರು ಹೇಳಿ ಯಾರೋ ಒಂದು ವಸ್ತುಗಳು ಕಾಣಿಸುತ್ತೆ. ನಿಮ್ಗೆ ಏನು ಕಾಣಿಸುತ್ತೆ? ಪರಿಸರದಲ್ಲಿ ಏನೇನು ಕಾಣಿಸ್ತಾ ಇದೆ ಅಂದರೆ ಒಬ್ಬೊಬ್ಬರೇ ಇದೆ. ಗಿಡ ಪ್ರಾಣಿ ಪಕ್ಷಿಗಳು ಓಕೆ. ಮಾನವ, ವಾಹನ, ಈಗ ವಸ್ತುಗಳು, ನಾನು ಕೇಳೋದು ಮಾತ್ರ ಹೇಳಿ. ನನ್ನ ಹೆಸರಾಗಿ ನಿಮಗೆ ಹೇಳೋದು ಬೇಡ, ರಿಪೀಟಾಗಿ ಹೇಳೋದು ಬೇಡ. ನಿಮ್ಮಲ್ಲಿ ಓಕೆ. ಮತ್ತೆ ಈಗ ಅನೇಕ ವಸ್ತುಗಳನ್ನು ಕಾಣಿಸ್ತಾ ಇದೆ, ಸರಿನಾ? ಈ ವಸ್ತುಗಳಲ್ಲಿ ಕೆಲವಾರು ವಿಶೇಷಗಳನ್ನು ನಾವು ನೋಡ್ತಾ ಹೋಗ್ತೇವೆ. ಇದ್ರ ಜೊತೆಗೆ ನಾವು ಇಲ್ಲೇ ನಿಮ್ಮ ಕಣ್ಮುಂದನೆ ಕಾಣಿಸ್ತಾ ಇರುವಂತಹ ಕಬ್ಬಣ ಇದೆ. ಈ ವಸ್ತು ಬಳಸೋದನ್ನ ಪೆನ್ನುಗಳಿದ್ದಾವೆ ಅಲ್ವಾ? ಈಗ ಅನೇಕ ವಸ್ತುಗಳಿಗೆ ನಾವು ಬಳಸೋದಕ್ಕೆ ಆಗ್ತಿದೆ. ಇವೆಲ್ಲವೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಆ ವಸ್ತುಗಳಿಂದ ಆಗಿರುವಂಥದ್ದು. ಸಾಮಾನ್ಯವಾಗಿ ಇದೆ ಋಷಿ ಮುನಿಗಳು ಅಥವಾ ಇದೆ ನಾವು ತತ್ವಜ್ಞಾನಿಗಳು ಅವ್ರು ಹೇಳ್ತಾ ಇರ್ತಾರೆ, ಇಡೀ ವಿಶ್ವದಲ್ಲಿರುವ ವಸ್ತುಗಳು ಪಂಚಭೂತಗಳಿಂದ ಆಗಿದೆ ಅಂತ ಹೇಳಿ. ಯಾವ ಪಂಚಭೂತಗಳು? ವೆರಿ ಗುಡ್. ಬೆಂಕಿ, ನೀರು, ಗಾಳಿ ಅಥವಾ ಬೆಂಕಿ ನಾವು ಅಗ್ನಿ ಅಂತ ಹೇಳ್ತೀವಿ. ವಾಯು, ಜಲ, ನೀರು, ಭೂಮಿ, ಅದು ಮಣ್ಣು ಕೂಡ. ಈಗ ಇದು ಪಂಚಭೂತಗಳಿಂದ ಆಗಿದೆ ಅಂತ ಹೇಳ್ತೀವಿ. ನೀವು ರಾಮಾಯಣದಲ್ಲಿ ನೋಡ್ತೀರಿ, ಸೀತಾ ಮಾತೆ ಹೇಗೆ ಸಿದ್ರು ಅಂತ ಹೇಳಿ, ಒಂದು ಮಗುವಿನ ರೂಪದಲ್ಲಿ ಜನಕರ ಜನರಿಗೆ ಹೇಗೆ ಸಿದ್ರು, ಭೂಮಿಯಲ್ಲಿ ಉಳೆ ಮಾಡೋದನ್ನು ಸಿಕ್ಕು ಅಂತ ಹೇಳ್ತೀವಿ. ಹಾಗೆಯೇ ನಾವು ಈ ಹನುಮಂತನನ್ನ ವಾಯುಪುತ್ರ ಅಂತ ಹೇಳ್ತೀವಿ. ಹೇಳಿದ್ರೆ ವಾಯುಪುತ್ರ ಅಂದ್ರೆ ವಾಯುಪುತ್ರ ಅಂದ್ರೆ ವಾಯು ಏನು? ಗಾಳಿ. ಗಾಳಿಯಿಂದ ಗಾಳಿಗಳನ್ನು ನಾವು ಹಿಂದಿನ ಒಂದು ಇತಿಹಾಸದ ಒಂದು ಪುರಾಣಗಳಲ್ಲಿ ನೋಡಿದ್ರೆ ವಾಯು ಒಬ್ಬ ದೇವತೆ ಅಂತ ಹೇಳ್ತೀವಿ. ದೇವ, ಅವನೊಬ್ಬ ದೇವರು. ಈಗ ಅಗ್ನಿಗೆ ಅಗ್ನಿದೇವ ಅಂತ ಹೇಳ್ತೀವಿ. ಹಾಗೆಯೇ ವಾಯು, ಹಾಗೆಯೇ ಮಳೆ, ಋತು, ಪ್ರತಿಯೊಂದಕ್ಕೂ ಕೂಡ ಒಂದೊಂದರ ನಾವು ದೇವರ ರೂಪದಲ್ಲಿ ನಾವು ನೋಡ್ತಾ ಹೋಗ್ತೀವಿ. ನಮ್ಮ ಹಿಂದೂ ಸಂಸ್ಕೃತಿನಲ್ಲಿ ಅಥವಾ ಯಾವುದೇ ಪಾಶ್ಚಾತ್ಯ ಸಂಸ್ಕೃತಿಯಲ್ಲಿ ಕೂಡ ಕೆಲವು ವಿಶೇಷಗಳನ್ನ ನಾವು ನೋಡ್ತೀವಿ. ಇಲ್ಲಿ ಒಮ್ಮೆ ಅಮೆರಿಕದಲ್ಲಿ ಭಾರತೀಯ ಒಬ್ಬ ವ್ಯಕ್ತಿ ಬೆಳಿಗ್ಗೆ ವಾಕ್ ಮಾಡ್ತಾ ಹೋಗ್ತಿದ್ದಂತೆ ಅಲ್ಲಿ ಹಸು ಬಂತಂತೆ. ಅಲ್ಲಿ ದಾರಿಯಂತೆ ಹಸು. ಇವರೇ ಮಾಡಿದಾಗ ಹೋಗಿ ಸಾಮಾನ್ಯವಾಗಿ ನಾವು ನೋಡುವ ನಮ್ಮ ಒಂದು ಕಲ್ಚರ್ ಏನಾಗುತ್ತೆ, ಆ ಹಸುವನ್ನ ಮುಟ್ಟಿಬಿಟ್ಟು ನಮಸ್ಕಾರ ಮಾಡ್ತೀವಿ. ಅವನು ಅದೇ ಮಾಡ್ಬಿಟ್ಟಿದ್ದಾನೆ ಭಾರತೀಯ ವ್ಯಕ್ತಿ. ಅವಾಗ ಏನಿಸ್ತು ಅವರಿಗೆ, ಅವ್ರು ವಿಶೇಷ ಮುಟ್ಟಿಬಿಟ್ಟು ನಮಸ್ಕಾರ ಮಾಡ್ತಿರಲಿಲ್ಲ. ಅದು ಕೇಳಿದ್ರೆ ಯಾಕೆ ನಮಸ್ಕಾರ ಮಾಡಿದೆ? ಅಮೆರಿಕದ ಒಬ್ಬ ವ್ಯಕ್ತಿ ಅವಾಗ ಹೇಳಿದಂತೆ, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಪ್ರತಿಯೊಂದನ್ನು ಕೂಡ ನಾವು ಪೂಜನೀಯ ಒಂದು ರೀತಿಯಲ್ಲಿ ನಾವು ನೋಡ್ತೀವಿ ಅಂತೇಳಿ. ಹಾಗೆ ಹನುಮಂತ ನೋಡಿದ್ರೆ, ಹನುಮಂತ ಹೇಗೆ ಜನವನ್ನು ಕಾಡ್ಕೊಂಡ ಅಥವಾ ಅವನ ಒಂದು ವರಪುತ್ರ ಅಂತ ಹೇಳ್ತೀವಿ, ವಾಯುವಿನ ವರಪುತ್ರ. ಅವನಿಗೆ ಪ್ರಾರಂಭದಲ್ಲಿ ಅಷ್ಟು ಶಕ್ತಿಶಾಲಿ ಅಂತ ಗೊತ್ತೇವಿಲ್ಲ ಅವನಿಗೆ. ಅವನು ನಾವು ಕೊಡ್ತೀವಿ ಬೆಟ್ಟನ ಹುಟ್ಟುಂಬನ ಕಥೆಗಳಲ್ಲಿ. ಬಟ್ ಹಿಂದಿನ ನೋಡಿದಾಗ ಅವ್ರಿಗೆ ಅಷ್ಟು ಶಕ್ತಿ ಇದೆ ಅನ್ನೋದು ಗೊತ್ತಿರಲಿಲ್ಲ. ಯಾಕೆ ಅಂತಂದ್ರೆ ಅವನು ಚಿಕ್ಕವನಿದ್ದಾಗ ತುಂಬಾ ತೂಕಾಟ ಮಾಡ್ತಿದ್ದಾನೆ. ಅಂಜನಾದೇವಿ ತಾಯಿ ಏನ್ ಮಾಡ್ತಾರೆ, ಅವನ್ನ ಸಾಕ್ಬೇಕಾದ್ರೆ ಒಂದು ಋಷಿ ಮುನಿಗಳ ಒಂದು ಕುಟೀರದಲ್ಲಿ ಸಾಕ್ತಾ ಇದ್ದಾರೆ.
ಅಷ್ಟು ಶಕ್ತಿಶಾಲಿ ಅವನಿಗೆ ಗೊತ್ತಿತ್ತು, ಅವ್ರಿಗೆ ಗೊತ್ತಿತ್ತು, ಇವ್ರಿಗೆ ಗೊತ್ತಿಲ್ಲ. ಅವ್ರೇನು ಮಾಡೋದು? ಶಾಪ ಕೊಟ್ಬಿಡೋದು, ನಿನ್ನ ಸಾಮರ್ಥ್ಯವನ್ನ ನೀನು ಮರೆತು ಹೋಗಿ ಇರ್ತೀನಿ, ನಿನ್ನ ಸಾಮರ್ಥ್ಯ ನಿನಗೆ ಗೊತ್ತಾಗದೇ ಇರಲಿ ಅಂತ ಹೇಳ್ಬಿಟ್ಟು ಅವ್ರು ಶಾಪ ಕೊಟ್ಬಿಡ್ತಾರೆ. ಅವನಿಗೇನು ಗೊತ್ತಿಲ್ಲ, ಅವನ ತಾಯಿ ಗೊತ್ತಾಗ್ಬಿಡ್ತಾರೆ, ಓಹ್ ಶಾಪ ಕೊಟ್ಬಿಟ್ರಲ್ಲ ಅಂತೇಳಿ ತಾಯಿ ಏನು ಮಾಡ್ತಾರೆ, ಆ ಋಷಿಗಳ ಹತ್ರ ಬರ್ತಾರೆ. ಆ ಋಷಿಗಳ ಹತ್ರ ಬಂದಾಗ ನೋಡಿ, ಈ ಥರ ನೀವು ಅವನ ಚಿಕ್ಕವನು ಅವನಿಗೆ ನೀವು ಶಾಪವನ್ನು ಕೊಟ್ಬಿಟ್ರೆ ಹೇಗೆ ಅಂತೇಳಿ. ಆಗ ಆ ಋಷಿಗಳು ಹೇಳ್ತಾರಂತೆ, ಇಲ್ಲ, ಅವನೊಂದು ಶಕ್ತಿ ಸಾಮರ್ಥ್ಯ ಇರುತ್ತೆ, ಮುಂದೆ ಯಾವಾಗ ಅವನಿಗೆ ಅದನ್ನ ಮನವರಿಕೆ ಮಾಡಿಕೊಟ್ರೆ, ನೆನಪು ಮಾಡಿಕೊಟ್ರೆ ಮತ್ತೆ ಅವನೊಂದು ಶಕ್ತಿ ಅವನಿಗೆ ಬರುತ್ತೆ ಅಂತೇಳಿ ಹೇಳ್ತಾರೆ. ಆಗ ಮುಂದೆ ಸೀತಾದೇವಿಯನ್ನು ಹುಡುಕ್ಲಿಕ್ಕೆ ಶ್ರೀರಾಮನ ಒಂದು ಅಪ್ಪಣೆ ಮೇಲೆ ಎಲ್ಲರೂ ಕೂಡ ಹೋಗ್ತಾರೆ. ಒಂದು ದಿಕ್ಕಲ್ಲಿ ಒಂದು ದುಃಖಕ್ಕೂ ಹೋಗುತ್ತೆ. ನಿಮಗೆ ರಾಮಾಯಣ ಗೊತ್ತಿರಬೇಕು ಅನ್ಸುತ್ತೆ ಸರ್. ಒಂದು ಕಡೆ ದಕ್ಷಿಣ ಭಾಗಕ್ಕೆ ಹನುಮಂತ, ಹಾಗೆಯೇ ಜಾಂಬುವಂತ, ಅಂಗದ ಇವೆಲ್ಲ ಬರ್ತಾರೆ. ಅಲ್ಲಿ ಬರ್ತಾರೆ, ಭೂಮಿಯ ಒಂದು ಅಂಚಿಗೆ ಬರ್ತಾರೆ. ಇನ್ನು ಮುಂದೆ ಇರೋದು ಸಮುದ್ರ, ಕಣ್ಣಿಗೆ ಕಾಣುವಷ್ಟು ನೀರು ಕಾಣಿಸ್ತಾನೆ ಇಲ್ಲ ಅಲ್ಲಿ ಭೂಮಿಯ ಮುಂದೆ ಏನಿದೆ ಅಂತ ಹೇಳಿ. ಅದು ಯಾಕಲ್ಲಿ ಹೋಗ್ತಾರೆ ಅಂತಂದ್ರೆ, ಮುಂದೆ ಅಲ್ಲಿ ಲಂಕಾಧಿಪತಿ ರಾವಣ ಸೀತಾ ಮಾತನ್ನ ಕರ್ಕೊಂಡು ಹೋಗಿದ್ದಾನೆ ಅಲ್ಲಿಗೆ ಅನ್ನೋದು ಗೊತ್ತಾಗಿರುತ್ತೆ. ಆ ಕಡೆ ಹೋಗ್ಬೇಕಲ್ಲ, ಹೋಗೋದು ಹೇಗೆ? ಆ ನೀರನ್ನು ದಾಟ್ಕೊಂಡು ಹೋಗ್ಬೇಕಾಗುತ್ತಾ? ಕಣ್ಣಿಗೆ ಕಾಣುವಷ್ಟು ನೀರೆ, ಜಂಪ್ ಮಾಡ್ಲಿಕ್ಕಾಗುತ್ತ? ಒಬ್ಬೊಬ್ಬರನ್ನ ಕೇಳ್ತಾ ಬರ್ತಾನೆ, ಎಲ್ಲರೂ ನಮ್ಮ ಕೈಲಾಗಲ್ಲ ಅನ್ನೋದು ಕೂಡ ನಮ್ಮ ಕೈಲಿ ಆಗಲ್ಲ ಅಂತ ಹೇಳ್ಬಿಡ್ತಾರೆ. ಆ ಜಾಂಬವಂತ ಇರ್ತಾನೆ, ಅವನು ಹನುಮಂತನ ಕರೆದು, ನೋಡು, ನಿನಗೆ ಅಪಾರವಾದಂತಹ ಒಂದು ಸಾಮರ್ಥ್ಯ ಇದೆ, ಬರೀ ಈ ಸಮುದ್ರ ಅಲ್ಲ, ಇಡೀ ವಿಶ್ವವನ್ನೇ ನೀನು ಅಥವಾ ಒಂದು ಭೂಮಿಯನ್ನೇ ಆಗುವ ಅಷ್ಟು ಶಕ್ತಿ ಸಾಮರ್ಥ್ಯ ನಿನಗಿದೆ ಅಂತೇಳಿ ಅವನಿಗೆ ಉದುರಿಸ್ತಾರೆ. ಅವಾಗ ಅವನಿಗೆ ಮನವರಿಕೆ ಆಗಿಬಿಟ್ಟು ಅವನು ಆ ಒಂದು ಬೃಹದಾಕಾರದ ಆಕಾರವನ್ನು ಪಡ್ಕೊಂಡು ಸಮುದ್ರವನ್ನು ದಾಟ್ತಾನೆ ಅನ್ನೋದು ಕಥೆ. ಹೀಗೆ ನಿಮ್ಮಲ್ಲೂ ಕೂಡ ಅನೇಕ ಸಾಮರ್ಥ್ಯಗಳಿರುತ್ತೆ. ನನಗಾಗಲ್ಲ ಅಂತ ಹೇಳ್ತಿರ್ತಾರೆ ಕೆಲವರು. ಉದಾಹರಣೆಗೆ ಗಣೇಶ ಅಂತ ಹೋದ್ರೆ, ಆ ಗಣೇಶ ಏನು ಮಾಡ್ತಾರೆ, ನನಗೆ ಬರ್ಲಿಕ್ಕೆ ಬರಲ್ಲ ಅಂತ. ಯಾರು ಬರೆಯಕ್ಕೆ ಬರೋದಿಲ್ಲ, ಬರುತ್ತೆ ಅನ್ನೋದಲ್ಲ, ನಮ್ಮ ಪ್ರಯತ್ನ ಮಾಡಬೇಕು. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಒಂದಲ್ಲ ಒಂದು ಸಾಮರ್ಥ್ಯ ಇದ್ದೇ ಇರುತ್ತೆ. ಅದನ್ನ ಒಂದು ನಿರ್ದಿಷ್ಟ ಸಮಯದಲ್ಲಿ ಅದನ್ನ ನಾವು ಬಳಕೆ ಮಾಡ್ಕೊಳ್ಬೇಕು. ಅದನ್ನ ಹಾಗೆ ಬಿಟ್ಕೊಳ್ಬೇಕಾದ್ರೆ ಅಲ್ಲೇ ಉಪಯೋಗ ಬರೋದಿಲ್ಲ. ಹೀಗಾಗಿ SSLC ಅನ್ನೋದು ಅತ್ಯುತ್ತಮವಾದ ಒಂದು ಸ್ಥಾನದಲ್ಲಿ ನೋಡ್ಬೋದು. ಇದನ್ನು ದಾಟ್ಕೊಂಡು ಹೋಗ್ಬೇಕು ಅಂತಂದ್ರೆ ನಿಮ್ಮ ಕಲಿಕೆ ಅತ್ಯುತ್ತಮವಾಗಿರ್ಬೇಕು. ಮತ್ತೆ ಪ್ರತಿದಿನ ನಾವು ಹೇಳುವಂತಹ ಕೆಲಸಗಳನ್ನು ಕೊಡ್ತೀವಿ, ಆ ಒತ್ತನ್ನು ಕೊಡ್ತೀವಿ, ಅದನ್ನ ನೀಟಾಗಿ ಮಾಡಬೇಕಾಗುತ್ತೆ. ಈಗ ಈ ವಸ್ತುಗಳು ನಾವು ಇಲ್ಲಿ ಬರೋಣ, ಪಂಚಭೂತಗಳು ಅಂತ ಹೇಳಿ. ಈ ಪಂಚಭೂತಗಳಿಂದ ಆಗಿರುವ ವಸ್ತುಗಳು ಯಾವ್ದಿಂದ ಆಗಿರ್ಬೋದು? ಅವು ಎಲ್ಲವೂ ಕೂಡ ಅತ್ಯಂತ ಚಿಕ್ಕ ಕಣಗಳಿಂದ ಆಗಿದೆ ಅಂತ ಹೇಳ್ತಾರೆ. ಅತ್ಯಂತ ಚಿಕ್ಕ ಕಣಗಳಿಂದ ಆಗಿದೆ. ಹಾಗಾದ್ರೆ ಅವೆಲ್ಲವೂ ಸೇರಿಕೊಂಡು ಒಂದು ವಸ್ತುವನ್ನ ನಾವು ಮಾಡೋದು ನೋಡ್ತೇವೆ. ಹಾಗಾದ್ರೆ ಇಂಥ ವಸ್ತುಗಳನ್ನ ನಾವು ಹೇಳ್ಬೇಕಾಗಿರೋ ಅಂತಂದ್ರೆ ದ್ರವ್ಯ ಅಂತ. ಹಾಗಾದ್ರೆ ಈ ವಸ್ತು ನೀವೆಲ್ಲ ಹೇಳಿದ್ರಲ್ಲ, ಈ ವಸ್ತುಗಳಿಗೆ ಏನು ಲಕ್ಷಣ ಇದೆ ಹೇಳಿ ನೋಡೋಣ. ಒಂದೇ ಒಂದು ಲಕ್ಷಣ ಇದೆ, ಒಂದು ಲಕ್ಷಣ. ಈಗೆಲ್ಲ ನೀವು ಹೇಳಿದ್ರಿ, ಇಲ್ಲಿ ಹೇಳಿರುವಂತಹ ಯಾವುದೋ ಒಂದು ಲಕ್ಷಣ, ಈ ವಸ್ತುಗಳ ಒಂದು ಲಕ್ಷಣ, ಸಾಮಾನ್ಯ ಗೊತ್ತಿರೋ ಒಂದು ಲಕ್ಷಣ ಇದೆ. ಬೆಳವಣಿಗೆ ಜನರಲ್ ಆಗಿ ಹೇಳಿ. ಈಗ ಮುಂದೆ ತಗೊಂಡ್ಬಿಡ ಒಂದು ಕಬ್ಬಿಣ ಇದೆ, ಮಾಡೋಬೇಡ ನಮಗೆ ಬೇಕಾದ್ರೆ ಏನು ಅದರ ಲಕ್ಷಣ ಇದೆ, ಸಾಮಾನ್ಯ ಲಕ್ಷಣ. ಗಣೇಶ್ ಗಟ್ಟಿ ಇದ್ರೆ ಗಟ್ಟಿ ಆದ್ರೆ ಏನೇನಿರುತ್ತೆ ಅದಕ್ಕೆ? ಗಟ್ಟಿ ಏನಿರುತ್ತೆ? ಗಟ್ಟಿ ಏನಿಲ್ಲ,
ಅದೇ ಈ ವಸ್ತುಗಳು ಈಗ ನೀವು ಕುತ್ಕೊಂಡಿದ್ದೀರಪ್ಪ, ನಿಮ್ಮನ್ನ ತಗೊಂಡೋಣ. ನಿಮ್ಗೇನು ಲಕ್ಷಣಗಳಿದೆ ಜನರಲ್ ಆಗಿ ಕಣ್ಣಿಗೆ ಬಿಡಿ ಸಜೀವ ಇರುತ್ತೆ. ಆಮೇಲೆ ಶಕ್ತಿ, ಶಕ್ತಿನ ಹೇಗೆ ನೋಡ್ತೀರಿ? ಬಲ ಪ್ರಯೋಗ ಮಾಡ್ತಾರೆ. ಆಮೇಲೆ ತೂಕ ಇರುತ್ತಲ್ಲ, ಇದರಲ್ಲಿ ನಮಗೆ ತೂಕ ಇದೆ. ಪ್ರತಿಯೊಂದು ವಸ್ತುಗಳು ಕೂಡ ತೂಕ ಇದೆ. ಅದರ ರಾಶಿ, ದ್ರವ್ಯರಾಶಿ ಇದೆ. ಹಾಗೆ ನೀವು ಒಂದು ನಿರ್ದಿಷ್ಟ ಜಾಗದಲ್ಲಿ ಕುತ್ಕೊಂಡಿದ್ದೀರಿ, ಕುತ್ಕೊಂಡಿಲ್ಲ. ಈಗ ಉದಾಹರಣೆಗೆ ಚಾಕ್ಲೇಟ್ ನಾನು ಇಡ್ತೀನಿ ಅಂತಂದ್ರೆ, ಒಂದು ವಸ್ತುನ ಇಟ್ಟಿದ್ದೀನಿ ಅಂತಂದ್ರೆ, ಈ ವಸ್ತು ಏನಾಗಿದೆ ಸ್ಥಳವನ್ನ ಏನ್ ಮಾಡುತ್ತೆ, ಆಕ್ರಮಿಸ್ಕೊಳ್ಳುತ್ತೆ. ಹೌದಾನೆ? ಓಕೆ, ಈಗ ಈ ಎರಡು ಗುಣಗಳನ್ನ ಹೊಂದಿರುವುದನ್ನೇ ನಾವು ದ್ರವ್ಯ ಅಂತ ಹೇಳೋದು. ಸ್ಥಳವನ್ನು ಆಕ್ರಮಿಸುವ ಮತ್ತು ರಾಶಿಯನ್ನು ಹೊಂದಿರುವ ಯಾವುದೇ ವಸ್ತು ದ್ರವ್ಯ ಅಂತ ಹೇಳಿ. ಯಾವುದೇ ವಸ್ತು ಆಗಿರ್ಬೋದು. ದ್ರವ್ಯ ಅಂತಂದ್ರೆ ಕೇವಲ ಅದು ಇದಕ್ಕೆ ಅಂತ ನಿರ್ದಿಷ್ಟವಾಗಿಲ್ಲ. ಏನಿದೆ? ಸ್ಥಳ, ಜಾಗವನ್ನು ಆಕ್ರಮಿಸಿಕೊಂಡಿದೆ. ನೋಡಿ, ನಾನು ಕೈ ಮೇಲೆ ಇಟ್ಟಿದ್ದೀನಿ, ಕೈ ಮೇಲೆ ಕುತ್ಕೊಂಡಿದೆ. ಹೌದಾ? ಹಾಗೆ ನೀವು ಕುತ್ಕೊಂಡಿದ್ದೀರಿ, ಜಾಗ ಆಕ್ರಮಿಸಿಕೊಂಡಿದ್ದೀರಿ. ಹಾಗೆ ನೀವು ತೂಕ ಇದೆ ಅಲ್ವಾ? ಆ ಎರಡು ಗುಣಗಳನ್ನು ಹೊಂದಿರುತ್ತದೆ. ಸ್ಥಳವನ್ನು ಆಕ್ರಮಿಸುವ, ರಾಶಿಯನ್ನು ಹೊಂದಿರುತ್ತದೆ. ರಾಶಿ ಕಿಲೋಗ್ರಾಮ್ ಅಲ್ಲಿ ಹೇಳ್ತೀವಿ. ಕಿಲೋಗ್ರಾಮ್ ಅಳೆಯೋದ್ರಲ್ಲಿ ಕಿಲೋಗ್ರಾಮ್, ಕೆಜಿ, ಗ್ರಾಮ್, ಕಿಲೋಗ್ರಾಮ್ ಹೇಳಲ್ಲ. ಇವನ್ನ ತೂಕ ಮಾಡಲಿಕ್ಕೆ ಬರ್ತದೆ. ಹಾಗೆಯೇ ಗಾತ್ರವನ್ನು ಕೂಡ, ಗಾತ್ರ ಹೇಳ್ತಾರೆ ಲೀಟರ್, ಸಾಮಾನ್ಯವಾಗಿ ಲೀಟರ್ ಅಂತ. ಹೌದಾ? ಈ ಎರಡು ರಾಶಿ ದ್ರವವನ್ನು ಆಕ್ರಮಿಸುವುದು, ರಾಶಿಯನ್ನು ಹೊಂದಿರುವಂಥದ್ದು, ಎರಡು ಗುಣಗಳನ್ನು ನಾವು ಹೊಂದಿರುವಂಥದ್ದು ನಾವು ದ್ರವ್ಯಗಳು ಅಂತೇಳಿ ಕರಿತೀವಿ. ಹಾಗಾದ್ರೆ ದ್ರವ್ಯಕ್ಕೆ ಉದಾಹರಣೆ ಹೇಳಿ ಮಾಡ. ದ್ರವ್ಯಕ್ಕೆ ಉದಾಹರಣೆ ದ್ರವ್ಯಕ್ಕೆ ಉದಾಹರಣೆ ಅಷ್ಟು ಮಾತ್ರ ಆಗಿರುತ್ತೆ. ಏನ್ ಕೊಡೋದು ಉದಾಹರಣೆ? ಬರೀ ಅಷ್ಟೇ. ಇಲ್ಲೇ ಕಾಣಿಸ್ತಾ ಇದೆ. ಭೂಮಿಯ ಮೇಲೆ ಇರುವಂತಹ ಯಾವುದೇ ವಸ್ತು ಇದೆ, ಸಜೀವಿಯಾಗಲಿ ನಿರ್ಜೀವಿಯಾಗಲಿ, ಎಲ್ಲಾ ಸಜೀವಿ ನಿರ್ಜೀವಿಗಳನ್ನ ನಾವು ದ್ರವ್ಯಗಳು ಅಂತೇಳಿ ಕೊಡ್ಬೋದು. ಯಾವುದೇ ವಸ್ತು, ಎಲ್ಲಾ ಸಜೀವಿ ಮತ್ತು ನಿರ್ಜೀವಿಗಳು ಇದೆ. ಸಜೀವಿ ಮತ್ತು ನಿರ್ಜೀವಿಗಳು ಹೇಳ್ತೀನಿ. ಹೇಮಂತ ಸಜೀವಿ ಅಂತ ಯಾಕೆ? ಹೇಮಂತ ಸಜೀವಿ ಅಂತ ಬದುಕಿರೋದು. ಬುಕ್ ಇಟ್ಕೊಳ್ಳಲ್ಲ, ಬುಕ್ ಇಲ್ಲ ಏನಿಲ್ಲ, ಹಾಗೆ ಇದೆಯಲ್ಲ. ಅವ್ನು ಬಿಡ ಏನು ಬರೀತೀನಿ ಅಲ್ಲ, ನೋಡ್ಕೊಂಡು ಕೂಡ ಇದೆ. ನಿಮಗೆ ಸಾಮಾನ್ಯವಾಗಿ ಯಾರಾದ್ರೂ ಹೇಳ್ತಾರೆ ದ್ರವ್ಯ ಅಂದ್ರೆ, ಈಗ ಪಾಠಗಳು ಅದೇ ಇರೋದು. ಮೊದಲನೇ ಪಾಠದಲ್ಲಿ ಹೆಚ್ಚು ಕಡಿಮೆ ಪೂರ್ಣ ಅದೇ ದ್ರವ್ಯಗಳ ಮೇಲೆ ನಮಗೆ ರಾಸಾಯನಿಕ ತತ್ವ ಬಂದದ್ದು. ಹೀಗೆ ಯಾವುದೇ ವಸ್ತುವನ್ನ ನಾವು ಭೂಮಿಯಲ್ಲಿರುವಂತಹ ಯಾವುದೇ ಸಜೀವಿ ಅಥವಾ ನಿರ್ಜೀವಿಗಳನ್ನ ಅದನ್ನು ಕೂಡ ಉದಾಹರಣೆ ಕೊಡ್ತೀವಿ, ದ್ರವ್ಯಕ್ಕೆ ಉದಾಹರಣೆಯನ್ನ ಕೊಡ್ತೀವಿ. ಆದರೆ ಒಂದು ಪ್ರಶ್ನೆ ಇಲ್ಲಿ ನಿಮಗೆ ಒಂದು ಟೆಸ್ಟ್ ಕೊಡ್ತೀನಿ. ಆ ಟೆಸ್ಟ್ ಟ್ಯೂಬಲ್ಲಿ ಆ ಟೆಸ್ಟ್ ಟ್ಯೂಬ್ ಇದನ್ನ ನೋಡೋಣ. ಇದು ನೀರು ತಗೊಂಡಿದ್ದು ಜಾರಲ್ಲಿ ಏನು ಮಾಡಿದ್ದೇನೆ, ನಾನು ಬೀಕರ್ ತಗೊಂಡಿದ್ದೇನೆ, ನೀರು ತಗೊಂಡಿದ್ದೇನೆ. ಆ ಬೀಕರ್ಗೆ ನೀರು ಎಲ್ಲಿದೆ ಅಲ್ಲಿ ಮಾರ್ಕ್ ಮಾಡ್ತೇನೆ.
ಸರಿ ಮಾರ್ಕ್ ಮಾಡಿದೆ. ನೀರು ಎಲ್ಲಿವರೆಗಿದೆ ಅದು ನಾನು ಮಾರ್ಕ್ ಮಾಡಿದ್ದೀನಿ. ಸರಿ ಕಾಣಿಸುತ್ತಾ? ಈಗ ಮಾರ್ಕ್ ಮಾಡಿದೆ. ಈ ಮಾರ್ಕ್ ಮಾಡಿದಾದ್ಮೇಲೆ ಇಲ್ಲಿ ಉಪ್ಪಿದೆ 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 ಇದು ತರಲಿ ಎಷ್ಟು ನಿಮಿಷ ನಾನು ತೂಕ ಇದೆ ಅಂತ ಹೇಳಿದೆ. ಇಲ್ಲಾಂದ್ರೆ ನಿಮಗೆ ವೇಯಿಂಗ್ ಬ್ಯಾಲೆನ್ಸ್ ಇದೆ ಕಾಣಿಸುತ್ತೆ ನಿಮಗೆ. ಇಲ್ಲಿ ಹಾಕ್ತೀನಿ ನಾನು. ತೋರಿಸಿದ್ರೆ ಫಸ್ಟಿಗೆ ಎಷ್ಟಿತ್ತು ಆಮೇಲೆ ಎಷ್ಟಿತ್ತು ಆಯ್ತಾ ಹಾಗೆ ಆಯ್ತಾ ಕಾಣಿಸಲ್ಲ. ಈಗ ಎಷ್ಟಾಗಿದೆ ಅಲ್ವಾ? ಈಗ ಇದು 90 ಗ್ರಾಮ್ ತೋರಿಸ್ತಾ ಇದೆ. ಅಂದ್ರೆ ವಸ್ತುವಿಗೆ ತೂಕ ಇರುತ್ತೆ ಅನ್ನೋದಕ್ಕೆ ಸರಿಸ್ತಾ ಇದೆ. ಸಂಪೂರ್ಣ ಸಾರ್ವಜನಿಕ. ಈಗ ನನ್ನ ಪ್ರಶ್ನೆ, ಮಾರ್ಕ್ ಮಾಡಿರುವಂತದ್ದು ಇಂತ ಜಾಸ್ತಿ ಆಗುತ್ತಾ ಕಡಿಮೆ ಆಗುತ್ತಾ ಪ್ರಶ್ನೆ? ಜಾಸ್ತಿ ಆಗ್ಬೇಕಲ್ವಾ? ಓಕೆ, ಜಾಸ್ತಿ ಆಗೋದ್ರಿಂದ ಒಂದು ಕಥೆ ನಿಮ್ಗೆ ಗೊತ್ತಿದೆ. ನಮಗೆ 8ನೇ ಕ್ಲಾಸ್ 3ನೇ ಕ್ಲಾಸಲ್ಲಿ ಇತ್ತು ಒಂದು ಪಾಠ ಕಾಗೆ ತುಂಬಾ ಬಾಯಾರಿಕೆ ಆಗಿತ್ತು. ಎಲ್ಲಿ ಹುಡುಕಲು ನೀರು ಸಿಗಲಿಲ್ಲ. ಒಂದು ಅದಕ್ಕೆ ಮಡಿಕೆ ಇತ್ತು. ಆ ಮಡಿಕೆನಲ್ಲಿ ತುಂಬಾ ಕೆಳಗೆ ನೋಡ್ತದೆ, ಕೆಳಗೆ ಇತ್ತು. ಅದನ್ನ ಹೆಂಗ್ ಹೊಡೆಯೋದು? ಅದೇ ಮಾಡೋದು, ಪಕ್ಕದಲ್ಲಿ ಕಲ್ಲುಗಳಿತ್ತು. ಒಂದೊಂದೇ ಕಲ್ಲು ಬಂದ್ಬಿಟ್ಟು ಅದ್ರೊಳಗೆ ಹಾಕ್ತು. ಆ ನೀರೇನಾಯ್ತು ಮೇಲೆ ಬಂತು. ಆಮೇಲೆ ನಿಂತ್ಬಿಟ್ಟು ಅದರ ಬಾಯಾರಿಕೆ ಹೊರಟೋಯ್ತು. ಈಗ ಏನಂತ ಪ್ರಶ್ನೆ, ಈಗ ಅದ್ರ ಪ್ರಕಾರ ನಾವು ಕಲ್ಲುಗಳು ಹಾಕಿದ್ರೆ ಅದು ಹಾಗೆ ಏನ್ ಮಾಡಿದ್ರೆ ಕಲ್ಲುಗಳನ್ನ ಹಾಕೋ ನೀರು ಮೇಲೆ ಬಂತು. ಬಟ್ ಇದ್ರಲ್ಲಿ ನಾವು ನೀರಲ್ಲಿ ಉಪ್ಪು ಹಾಕಿದ್ದೇವೆ. ಆ ಮಾರ್ಕಿನ ಮೇಲೆ ಬರ್ಬೇಕಲ್ವಾ? ಬಂದಿದೆಯಾ? ಬಂದಿದೆ. ಯಾಕೆ ಉಪ್ಪಿನ ತೂಕ ಇಲ್ಲ. ಈಗ ಇಲ್ಲಿ ನಮ್ದು ಇಲ್ಲಿ ಬ್ಯಾಲೆನ್ಸ್ ಇದೆ. ಈ ಬ್ಯಾಲೆನ್ಸಿಗೆ ಬೇಕಿರೋದನ್ನ ಈಗ ಇದೆಯಾ? ಈಗ ಇದಕ್ಕೆ ನಾವು ಒಂದು ದಾರವನ್ನ ಕಟ್ಬಿಟ್ಟು ಮೊದಲಿಗೆ ತೂಕ ಮಾಡ್ಕೋಬೇಕು. ಸರಿನಾ? ಈ ತೂಕ ಮಾಡ್ಕೊಂಡು ದಾರ ತಗೊಂಡಿದ್ದೇನೆ. ಈ ಟೆಸ್ಟ್ ಖಾಲಿ ಟೆಸ್ಟ್ ತೂಕ ಮಾಡ್ಕೊತೀನಿ. ಖಾಲಿ ಟೆಸ್ಟ್ ತೂಕ ಮಾಡೋಣ. ಎಷ್ಟಿದೆ? 0 ಇದೆಯಲ್ವಾ? ಈಗ ಇದಕ್ಕೆ ನಾನು
ಉಪ್ಪನ್ನ ಹಾಕ್ತೀನಿ. ಮೊದಲೇ ನೋಡಿದ್ದು ಹೇಗೆ ನೋಡಿದ್ದು ಹೇಳ್ತಾನೆ ನಮಗೆ ತೂಕ ಇದೆ ಅಂತ ಗೊತ್ತಾಯ್ತು. ಹಾಗಾಗಿ ನಿಮ್ಮ ಪ್ರಕಾರ ಎಲ್ಲೋಗ್ತಿದ್ರೆ ತೂಕ ಇದೆ ಅಂತ ಆಯ್ತು. ಎಲ್ಲೋಗ್ತು ಕರೆಕ್ಟ್ ಕರೆಕ್ಟ್ ಅಂದ್ರೆ ಏನು? ಎಲ್ಲೋ ಕರೆಕ್ಟ್ರೆ ಏನು? ಈಗ ಪ್ರತಿಯೊಂದು ಕೂಡ ಕಣಗಳಿಂದ ಆಗಿದೆ ಅಂತ ಹೇಳ್ತೇವೆ. ಈಗ ಉಪ್ಪು ಕೂಡ ಕಣಗಳಿಂದ ಆಗಿದೆ ಹೌದಾನೆ? ಈ ಕಣಗಳಿಂದ ಆಗಿರುವಂತ ಈ ಉಪ್ಪು, ನೀರು ಕೂಡ ಕಣಗಳು, ನೀರು ಕೂಡ ಕಣಗಳು. ಈ ಎರಡು ವ್ಯತ್ಯಾಸಗಳಿದೆ. ಉಪ್ಪಿನ ಕಣ ನೀರಿನಲ್ಲಿರುವಂತಹ ಕಣ, ಇವಳ ಜೋಡಣೆ ಹೇಗಿದೆ? ಯಾವ್ದಾದ್ರೆ ಉಪ್ಪಿನ ಕಣ ಹೇಗಿದೆ? ಯಾವ ರೀತಿ ಇದೆ ಜೋಡಣೆ ಇದೆ? ಈ ನೀರಿನ ಕಣಗಳು ಜೋಡಣೆ ಹೇಗಿದೆ? ಮುಂದೆ ಬರ್ತಾರೆ ಈ ದ್ರವ್ಯಗಳ ಸ್ಥಿತಿಗಳ ಬಗ್ಗೆ ಬರ್ತಾರೆ. ಈಗ ಈ ಹೇಳಿರೋದಕ್ಕೆ ಒಂದು ಪ್ರಶ್ನೆ ಇದಕ್ಕೆ ಉತ್ತರವನ್ನಾಗಿ ಕಂಡುಕೊಳ್ಳೋಣ. ಈ ಉಪ್ಪಿನ ಕಣ ಮತ್ತು ನೀರಿನ ಕಣ ಜೋಡಣೆ ಹೇಗಿರಬೇಕು? ಇಲ್ಲ ನಿಮಗೆ ಕಾಣಿಸ್ತದೆ? ಏನೋ ಅಬ್ಸರ್ವ್ ಮಾಡೋಣ. ಕಣದ ಜೋಡಣೆ ತೋರಿಸಿದೆ ಹೇಗಿದೆ? ಆ ಚಿತ್ರಣ ಬರ್ಬಿಡ್ತೇನೆ. ಇದರ ಜೋಡಣೆ ಹೇಗಿದೆ? ನೀರಿದು ಈ ಕಣಗಳ ಜೋಡಣೆ ಹೇಗಿದೆ ಅಂತ ಉಪ್ಪಿನಲ್ಲಿ ಇದೆ ಕಣಗಳು, ಇದರಲ್ಲಿ ಇದೆ ನೀರಿನ ಕಣ. ಆದರೆ ಕಣಗಳ ನಡುವೆ ಅವಕಾಶ ಅಂದ್ರೆ ಕರಿತೀವಿ, ಅದೆಲ್ಲಿದೆ? ಎರಡಲ್ಲಿದೆ. ನೀರಲ್ಲಿದೆ. ಇಲ್ಲೇ ಒಂದು ಕಣ ಗ್ಯಾಪ್ ಇದೆ ಅಲ್ಲ? ಈ ಉಪ್ಪಿನ ಕಣಗಳು ಎಲ್ಲೋಯ್ತು? ಈ ಮಣ್ಣಿನಲ್ಲಿ ಸೇರಿಕೊಳ್ಳೋದು. ಹಾಗಾಗಿ ನೀರಿನ ಗಾತ್ರದಲ್ಲಿ ವ್ಯತ್ಯಾಸ ಆಯ್ತಲ್ಲಿ ಆಗಿಲ್ಲ. ನೀರಿನಲ್ಲಿ ವಿಲೀನ ಆಗಿತ್ತು. ವಿಲೀನ ಆದಾಗ ಅವಕಾಶಗಳಲ್ಲಿ ಈ ಕಣಗಳು ಸೇರ್ಕೊಳ್ಳೋದ್ರಿಂದ ಇದರಲ್ಲೇನಾಗಿದೆ? ಗಾತ್ರದಲ್ಲಿ ವ್ಯತ್ಯಾಸ ಆಗಿಲ್ಲ. ಅರ್ಥ ಆಯ್ತು? ಇದು ಈ ಒಂದು ಮೊದಲನೇ ಒಂದು ಲಕ್ಷಣದಲ್ಲಿ ನಾವು ಕಂಡುಕೊಳ್ಳೋದು. ಇದು ವ್ಯತ್ಯಾಸ ಆಗಿಲ್ಲ. ಇದು ಮುಖ್ಯವಾಗಿ ಕಾಣುತ್ತೆ. ಹಾಗೆ ಎಷ್ಟು ಸೂಕ್ಷ್ಮವಾಗಿರುತ್ತೆ, ಎಷ್ಟು ಸೂಕ್ಷ್ಮವಾಗಿ ಈ ಕಣಗಳಿರುತ್ತೆ ಅನ್ನೋದಕ್ಕೆ ಇನ್ನೊಂದು ಒಂದು ಪ್ರಯೋಗ ಮಾಡ್ಕೊಳ್ಳೋದ್ರೆ ಇಲ್ಲಿ ಡೆಟಾಲ್ ಇದೆ. ಇಲ್ಲಿ 3 ಟೆಸ್ಟ್ ಟ್ಯೂಬ್ ಅನ್ನು ತಗೋತೇವೆ ನಾವು. ಇಲ್ಲಿ 3 ಟೆಸ್ಟ್ ಟ್ಯೂಬ್ ಅನ್ನು ತಗೋತೇವೆ. ಸರಿ, ಈ 3 ಟೆಸ್ಟ್ ಟ್ಯೂಬ್ ಅಲ್ಲಿ ಒಂದೇ ಹೈಡ್ರೋಜನ್ ತಗೊಂಡು
ಯಾರು ಇದನ್ನ ಪ್ರಯೋಗ ಮಾಡಿ ನೆಕ್ಸ್ಟ್ ಕ್ಲಾಸಲ್ಲಿ ನೀವೇ ಮಾಡಬೇಕು. ಏನು ಮಾಡ್ತೀನಿ ನಾನು 3ಕ್ಕೂ ಸಮ ಪ್ರಮಾಣದಲ್ಲಿ ಹಾಕು ನೋಡ್ತಾ ಹೋಗಿ. ಎರಡು ಒಂದೇ ಪ್ರಮಾಣ ಇದೆ, ಇನ್ನೊಂದೇನಾಗಿದೆ ಸ್ವಲ್ಪ ಜಾಸ್ತಿ ಇದೆ ನೇರು ಅಲ್ವಾ. ಈಗ ನಾನು ಮಾಡ್ತೀನಿ ಜಾಸ್ತಿ ಇರುವಂತ ಹೆಚ್ಚಾಗಿದೆಯಲ್ಲ ಅದಕ್ಕೆ ಒಂದು 2 ಡ್ರಾಪ್ ಡೇಟಾ ಹಾಕ್ತೀನಿ. ಎರಡು ಈ ಡೇಟಾ ನಿಮ್ಗೆ ಎಲ್ಲ ಗೊತ್ತಿದೆ, ಎಲ್ಲೂ ನೋಡಿರ್ತೀನಿ. ಡೇಟಾ ನೋಡಿದಿರಲ್ಲ. ಈಗ ಹೆಚ್ಚಿಗೆಯಲ್ಲಿರುವಂತಹ ಟೆಸ್ಟ್ ಟ್ಯೂಬಲ್ಲಿ ನಾನೇನು ಮಾಡಿದ್ದೇನೆ, ಆ ಡೆಟಾಲ್ನ ಒಂದು 2 ಹನಿಗಳನ್ನ ಹಾಕಿದ್ದೀನಿ. ಸರಿ, ಈಗ ಇದನ್ನ ನೋಡ್ಬೋದು ಒಳಗಡೆ ನಾನೇ ಮಾಡ್ತೇನೆ. ಸ್ವಲ್ಪ ತಗೊಂಡು ಇನ್ನೊಂದು ಇದಕ್ಕೆ ಹಾಕ್ತೀನಿ, ನೋಡ್ಬೇಕು ಏನು ಆಗ್ತಾ ಇದೆ ಅಂತೇಳಿ. ಇದರಲ್ಲಿ ಇರೋದು ಇದನ್ನ ನೋಡಿದೆ. ಸರಿ, ಈಗ ಮೊದಲೇ ನೋಡಿದ ಇದರಲ್ಲಿ ಸ್ಮೆಲ್ ಇದೆ ಇಲ್ಲ ನೋಡಿ. ಇಲ್ಲ ನೋಡು, ಇಲ್ಲ ಈಗ ಇದು ತಗೊಂಡು ಲಾಸ್ಟ್ ಒಂದು ಇದೆಯಲ್ಲ ಇದಕ್ಕೆ ಹಾಕ್ತೇವೆ. ನೋಡಿ, ನಾನು ತಗೊಂಡಿದ್ದೇನೋ ಫಸ್ಟ್ ಇದರಲ್ಲಿ ಇರುವಂಥದ್ದು ಜಾಸ್ತಿ ಇರುವಂಥದ್ದು, ಇದರಾಗಿರುವಂತಹ 2 ಡ್ರಾಪನ್ನು ನಾನು ಮಾಡಿ ಇದಕ್ಕೆ ಹಾಕಿದ್ದೀನಿ. ಇದರಿಂದ ಮತ್ತೆ ಮಾಡ್ತು ಇನ್ನೊಂದು ಪಿಕ್ಕರ್, ಇನ್ನೊಂದು ಟೆಸ್ಟ್ ಹಾಕಿದೆ. ಈಗ ಇದು ನೋಡಿ, ಇದೆ ಇದನ್ನು ಹಾಗಾದ್ರೆ 3 ಕೂಡ ಇದೆ. ಫಸ್ಟಿಗೆ ತುಂಬಾ ಸಾರೀಕೃತವಾಗಿರುವಂತಹ ಡೆಟಾಲನ್ನ ಮೊದಲನೇ ಟೆಸ್ಟ್ ಹಾಕಿದ್ರೆ ಆ ಟೆಸ್ಟ್ ಅಲ್ಲಿ ಉಗ್ಗಾಲದ ನೀರು ಜಸ್ಟ್ 2 ಡ್ರಾಪ್ ಹಾಕಿದ್ದು, ಆ ಡ್ರಾಪ್ ಅಲ್ಲಿ ಹಾಕಿದಂತ ನೀರನ್ನ ತಗೊಂಡ್ಬಿಟ್ಟು ಮತ್ತೊಂದು ಇದಕ್ಕೆ ನೀರಿರುವಂತಹ ಟೆಸ್ಟ್ ಹಾಕಿದ್ವಿ, ಅದರಲ್ಲೂ ಸ್ಮೆಲ್ ಬರ್ತಾ ಇದೆ. ಇದರಲ್ಲಿದ್ದಂತಹ ನೀರನ್ನ ಅದರ ದ್ರಾವಣ ಬೇಗನೆ ಏನು ಹಾಕಿದ್ವಿ, ನೀರನ್ನ ಡೆಟಾಲ್ ದ್ರಾವಣವನ್ನ ಇದಕ್ಕೆ ಹಾಕಿದ್ರೆ 3 ಹಾಕಿದ್ರು ಕೂಡ ಅದೇನಾಗ್ತದೆ ಸ್ಮೆಲ್ ಇದೆ ಅಂತ ಹೇಳಿದ್ರು. ನಾವು 3 ಹಾಕಿದ್ರೆ ಕೇವಲ 2 ಹಾನಿಗಳು, ಒಂದರ ನಂತರ ಒಂದಕ್ಕೆ ನಾವೇನು ಮಾಡಿದ್ದೀವಿ
ಟ್ರಾನ್ಸ್ಫರ್ ಮಾಡಿದ್ದೀವಿ. ಆಗ ಏನಾಗ್ತಿದೆ, ಕಣಗಳು ಏನಾಗಿರುತ್ತೆ, ಅತ್ಯಂತ ಸೂಕ್ಷ್ಮವಾಗಿರುತ್ತೆ ಅಂತ ಹೇಳಿ ಇದರಿಂದ ಗೊತ್ತಾಗುತ್ತೆ. ತುಂಬಾ ಕಣಗಳೇನೆ ತುಂಬಾ ಸೂಕ್ಷ್ಮವಾಗಿರುತ್ತೆ ಅನ್ನೋದು ಈ ಒಂದು ಇದರಲ್ಲಿ ಗೊತ್ತಾಗುತ್ತೆ. ಹಾಗಾದ್ರೆ ಹೇಗೆ ಮಾಡೋಣ, ಎಲ್ಲರೂ ಒಬ್ಬರು ಹೇಳಿ, ಎಲ್ಲರೂ ನನಗೆ ಹೇಳ, ದ್ರವ್ಯ ಅಂದ್ರೆ ಯಾವುದೇ ವಸ್ತುವನ್ನ ಅಂತ ಹೇಳ್ಬೋದು, ದ್ರವ್ಯ ಅಂತ ಹೇಳ್ಬೋದು. ಇವತ್ತು ದ್ರವ್ಯಕ್ಕೆ ಉದಾಹರಣೆ ಸಿಗೋ, ದ್ರವ್ಯಕ್ಕೆ ಉದಾಹರಣೆ ಯಾರೊಬ್ಬರು ಹೇಳಿ, ಇವತ್ತು ಆಗಿಲ್ಲ ಹೇಳಿದೆ. ದ್ರವ್ಯಗಳಿಗೆ ಉದಾಹರಣೆ ಹೇಳಮ್ಮ. ಜನರಲ್ ಆಗಲ್ಲ, ಯಾವುದೇ ವಸ್ತುಗಳು ಸಜೀವಿ, ಎಲ್ಲ ಸಜೀವಿ ಮತ್ತು ನಿರ್ಜೀವಿ ಮತ್ತು ಒಂದನೇ ಹೇಳೋದಲ್ಲ, ಕನ್ಯೆಕಾಲ ಎಲ್ಲವೂ ಕೂಡ ಇರುತ್ತೆ. ತಳವನ್ನು ಆಕ್ರಮಿಸ ಕೂಡ ಇರುತ್ತೆ, ಮತ್ತೆ ರಾಶಿಯನ್ನ ಹೊಂದಿರುತ್ತೆ. ಅಂತ ಯಾವುದೇ ವಸ್ತು ಆಗಿದೆ. ಈಗ ನೀವು ಗಾಳಿಗೆ ಭಾರ ತೂಕ ಇರ್ತಾ ಇಲ್ಲ, ಗಾಳಿಗೆ ಗಾಳಿಗೆ ತೂಕ ಇರುತ್ತಾ ಇಲ್ಲ. ಪೆಟ್ರೋಲಿಯಂ ಹೀಗೆ ಯಾವುದೇ ಒಂದು ವಸ್ತುವನ್ನ ನಾವು ತೆಗೆದುಕೊಂಡಾಗ ಕೂಡ ಅದಕ್ಕೇನಾಗಿರುತ್ತೆ, ತೂಕ ಇರುತ್ತೆ, ಸ್ಥಳವನ್ನು ಆಕ್ರಮಿಸುವ ಕೂಡ ಇರುತ್ತೆ. ಹೀಗಾಗಿ ನಾವು ಎಲ್ಲ ವಸ್ತುಗಳನ್ನು ಕೂಡ ನಾವು ಎಲ್ಲ ಸಜೀವಿಗಳು ಮತ್ತು ನಿರ್ಜೀವಿಗಳನ್ನ ಇದಕ್ಕೆ ಉದಾಹರಣೆ ಕೊಡಬಹುದು. ಹಾಗೆ ಈ ದ್ರವ್ಯಗಳನ್ನ 3 ಪ್ರಮುಖ ಗುಂಪುಗಳಾಗಿ ಮಾಡಲಿಕ್ಕೆ ಸಾಧ್ಯ ಇದೆ. ಯಾವಪ್ಪ ಅಂತಂದ್ರೆ ಘನ, ದ್ರವ, ಈ ರೀತಿಯಾಗಿ 3 ಗುಂಪುಗಳಾಗಿ ನಾವು ವರ್ಗೀಕರಿಸ್ತೇವೆ. ಇವುಗಳ ಲಕ್ಷಣಗಳಲ್ಲಿ ಲಕ್ಷಣದ ಆಧಾರದ ಮೇಲೆ, ಕಣಗಳ ಜೋಡಣೆಯ ಆಧಾರದ ಮೇಲೆ ನಾವು ಇವುಗಳು ಗುಂಪುಗಳಾಗಿ ಮಾಡಿದ್ದೇವೆ. ಅರ್ಥ ಆಯ್ತು? ಓಕೆ, ಇದಿಷ್ಟು ಒಂದು ದ್ರವ್ಯ ಅಂದ್ರೆ ಏನು, ದ್ರವ್ಯದ ಕೆಲವು ಸಾಮಾನ್ಯ ಲಕ್ಷಣಗಳೇನು, ಅದರ ಸ್ಥಿತಿಗಳ ಬಗ್ಗೆ ನಾವು ಡಿಟೇಲ್ ಆಗಿ ನೋಡಿಲ್ಲ. ಜಸ್ಟ್ ನಿಮಗೆ ಉದಾಹರಣೆ ಕೊಟ್ಕೊಂಡು ಯಾವ ಉದಾಹರಣೆ ಅಂತ ಹೇಳಿ ಇನ್ನು ಮುಂದಿನ ಕ್ಲಾಸಲ್ಲಿ ಆ ದ್ರವ್ಯ ಅಂದ್ರೆ ಏನು, ದ್ರವ್ಯಗಳಿಗೆ ದ್ರವ್ಯಗಳಲ್ಲಿ ಈ 3 ಸ್ಥಿತಿಗಳಿರುವಂತಹ ಸಾಮಾನ್ಯ ವ್ಯತ್ಯಾಸ ಏನು, ಯಾಕಾಗಿ ಅವಳ ಜೋಡ ಆಧಾರ ಇದೆ ಅನ್ನೋದನ್ನು ಕೂಡ ನಾವು ನೋಡೋಣ. ಇಲ್ಲಿ 2 ಪ್ರಶ್ನೆಗಳನ್ನ ಬರ್ಕೊಳ್ಳಿ. ಮೊದಲನೇದು ಒಂದು ದ್ರವ್ಯ ಅಂದರೇನು, ದ್ರವ್ಯ ಎಂದರೆ
ಯಾವಾಗ ವಸ್ತುಗಳಿದೆ ಬ್ಯಾಲೆನ್ಸ್ ಇದೆ ಅನೇಕ ವಸ್ತುಗಳಿದ್ದಾವೆ ಯಾವುದು ಬಂದ್ಬಿಟ್ಟು ಈ ವಸ್ತುವಿಗೆ ತೂಕ ಇದೆ ಅದನ್ನು ತೋರಿಸ್ಬೇಕು ಇಲ್ಲಿ ವಸ್ತುಗಳಿದ್ದಾವೆ ಯಾರು ಇನ್ನೊಬ್ಬರು ಜೊತೆಗೆ ಈಗ ನನಗೆ ಹೆಲ್ಪ್ ಮಾಡು ಈಗ ಅದೇನೇನು ಕಬ್ಬಿಣ ಇದು ಸ್ಪ್ರಿಂಗ್ ಬ್ಯಾಲೆನ್ಸ್ ಬ್ಯಾಲೆನ್ಸ್ ತೂಕ ಮಾಡು ಫಸ್ಟ್ ನೋಡು ಹಾಗೆ ನೋಡಿದ್ರೆ ಹೇಗೆ ದೋಸ್ತರಿಗೆ ಹಾಂ ಈಗ ನೀನು 50 ಫಸ್ಟಿಗೆ ಎಷ್ಟಿತ್ತು 0 ಇತ್ತು ಈಗ ಏನಾಗಿದೆ 50 ಇದ್ರ ಪ್ರಕಾರ ಏನಾಗ್ತದೆ ವಸ್ತುಗಳಿಗೆ ರಾಶಿ ಅಥವಾ ದೊಡ್ಡ ರಾಶಿ ಇರುತ್ತೆ ಅನ್ನೋದನ್ನ ಹೇಳ್ಬೋದು ಓಕೆ ನೆಕ್ಸ್ಟ್ ಗಾತ್ರ ಸ್ಥಳವನ್ನು ಆಕ್ರಮಿಸಬಹುದು ಇಲ್ಲಿ ನೀರಿದೆ ಎಷ್ಟು ಇದ್ದಾವೆ ಅವ್ನು ಬಳಸ್ಕೊಂಡು ಅದನ್ನ ಹೇಳಿ ಸ್ಥಳವನ್ನು ಆಕ್ರಮಿಸಬಹುದು ಯಾರು ಟ್ರೈ ಮಾಡ್ತಾರೆ ಇಲ್ಲಿ ನೀರಿದೆ ಆ ನೀರಿನಲ್ಲಿ ಖಾಲಿ ಜಾಗ ಇದೆ ಗಾಡಿ ತುಂಬಿಕೊಂಡಿದೆ ಅಷ್ಟೇ ಗಾಳಿ ಇರುತ್ತೆ ಏನಿಲ್ಲ ಗಾಡಿ ಇರುತ್ತೆ ಇರಲ್ವ ಸ್ಥಳ ಆಕ್ರಮಿಸ್ಕೊಂಡಿಲ್ಲ ನೀವು ಕುತ್ಕೊಂಡು ಹೋದ್ರೆ ಅದನ್ನ ಸ್ಥಳವನ್ನ ಆಕ್ರಮಿಸಬಹುದು ಇವು ಸಾಮಾನ್ಯವಾಗಿ ನಾವು ಗವ್ಯಗಳ ಬಗ್ಗೆ ಯಾವುದೇ ವಿಧಾನಗಳಾಗಲಿ ನೀವು ಗವರ್ಮೆಂಟ್ ಕೇಳ್ತಾ ಇದ್ದರೆ ಮಾತ್ರ ನಿಮಗೆ ಏನಾಗುತ್ತೆ ತಲೆಯಲ್ಲಿ ಹೋಗುತ್ತೆ ಇಲ್ಲ ಅಂತಂದ್ರೆ ಏನಾಗುತ್ತೆ ಗೊತ್ತಾ ನಾನು ಹೇಳಿದ್ನಲ್ಲ ಯಾವುದೋ ನಿಮಗೆ ಶಕ್ತಿ ಸಾಮರ್ಥ್ಯ ಇರುತ್ತೆ ಅಬ್ದುಲ್ ಕಲಾಂ ಗೊತ್ತಿಲ್ಲ KPJ ಅಬ್ದುಲ್ ಕಲಾಂ ರಾಷ್ಟ್ರಗಂಡ ಮಹಾನ್ ವ್ಯಕ್ತಿ ಅವರಿಗೆ ಇನ್ಸ್ಪಿರೇಷನ್ ಯಾರು ಯಾರು ಹೇಳಿದ್ರು ಯಾರು ಕೊಟ್ಟಿದ್ರು ಅವರ ಪ್ರೈಮರಿ ಸ್ಕೂಲ್ ಟೀಚರ್ ಅಂತ ಏನು ಹೇಳಿದ್ರು ಅವರು ಪ್ರತಿಜ್ಞೆ ಹೊಂದೋದು ಪಕ್ಷಿ ಬರ್ಬಿಟ್ಟು ಆ ಪಕ್ಷಿ ಹಾರಾಡ್ಬೇಕಾದ್ರೆ ರೆಕ್ಕೆನ ಹೊಡೆಯಿಲ್ಲ ಅವರ ಗಾಳಿನ ಹಾರಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಅದ್ರ ಪ್ರಕಾರ ವಿಮಾನ ಕೂಡ ಬರುತ್ತಂತೆ ಅವರು ಕೇಳಿರೋದೇನೋ ಅಬ್ದುಲ್ ಕಲಾಂ ಇಬ್ಬರಿದ್ದಾರೆ ಪಕ್ಷಿಯ ರೆಕ್ಕೆ ಬಡಿತಾ ಹಾಕ್ತಾ ಇದ್ದಾರೆ ವಿಮಾನ ರೆಕ್ಕೆ ಆಗ ಆ ಟೀಚರ್ ಹೇಳಿದ್ದಾರೆ ಅದು ನನಗೆ ಗೊತ್ತಿಲ್ಲ ನೀನು ಮುಂದೆ ಅದನ್ನ ಅಭ್ಯಾಸ ಮಾಡಿಬಿಟ್ಟು ನೀನು ಚಂದ್ರನಲ್ಲಿ ವಿಮಾನ ತಗೊಂಡು ಹೋಗು ಅಂತ ಹೇಳಿದ್ರು ಆ ಕೆಲಸ ಮುಂದೆ ಅದೇ ಒಂದು ಇನ್ಸ್ಪಿರೇಷನ್ ಅಲ್ಲಿ ಅವರಿಗೆ ಆ ಒಂದು ಶಕ್ತಿ ಅಥವಾ ಮನಸ್ಸಲ್ಲಿ ಉಳ್ಕೊಳ್ತು ನಾನು ಕೂಡ ಅದನ್ನ ಸಾಧಿಸ್ಬೇಕು ಜನ ಹಾಗೆ ನೀವು ಕೂಡ ದೊಡ್ಡ ಕನಸನ್ನು ಕಾಣಬೇಕು ಯಾರು ಅಂದ್ಕೊಂಡಿದ್ರು APJ ಅಬ್ದುಲ್ ಕಲಾಂ ಎಲ್ಲೋ ಒಂದು ಬೆಸ್ತರ ಮನೆಯಲ್ಲಿರುವಂಥವ್ರು ಅಷ್ಟೊಂದು ದೊಡ್ಡದಾಗಿ ಎತ್ತರದಲ್ಲಿರುವಂತಹ ಒಂದು ಶಿಖರವನ್ನು ಹೇರಬೇಕು ಅಂದರೆ ಶಿಖರವೇನು ಅವರ ಸ್ಥಾನವನ್ನು ಹೇರಬೇಕು ಅಂದರೆ ಅದನ್ನು ಸಾಧಿಸಬೇಕು ಅಂತಂದರೆ ಅದು ಆಗ್ತಾ ಇರ್ತಾರೆ ಸುಮ್ಮನೆ ಅಲ್ಲ ಮನಸ್ಸಿನಲ್ಲಿ ಇಚ್ಛಾಶಕ್ತಿ ಇರಬೇಕು ಸಂಕಲ್ಪ ಇರಬೇಕು ಆ ಸಂಕಲ್ಪ ಇದ್ದರೆ ಏನಾದರೂ ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಇಂತಹ ಮಹಾ ವ್ಯಕ್ತಿಗಳು ನಮ್ಮ ಕಣ್ಮುಂದೆ ಇದ್ದಾರೆ ಓಕೆ ಇಂಥದ್ರ ಬಗ್ಗೆ ನಾವು ಯಾಕೆ ಹೇಳ್ತಾ ಇದ್ದೀವಿ ಅಂತಂದರೆ ನಿಮ್ಮ SSLC ಎಕ್ಸಾಮ್ ಅರ್ಧ ಬರ್ತಾರೆ ಇಂದ 4-5 ತಿಂಗಳು 6 ತಿಂಗಳು ಏನು ಮಾಡ್ತೀರಿ ಎಕ್ಸಾಮ್ ಬರೀತೀರಿ
ಮುಂದಿನ ಭವಿಷ್ಯಕ್ಕೂ ಕೂಡ ರೂಪಿಸ್ಕೋಬೇಕಾಗುತ್ತೆ. ಅದಕ್ಕೆ ಇವಾಗಿಂದ ಒಂದು ಸಂಕಲ್ಪ ಮಾಡಬೇಕು. ದೊಡ್ಡ ಕನಸುಗಳನ್ನ ಕಾಣಿ, ಅದು ಅಚೀವ್ ಮಾಡ್ತಿರ್ತೀವೋ ಆಮೇಲೆ ಸೆಕೆಂಡರಿ. ಫಸ್ಟ್ ನಾವು ಏನಾದರೂ ದೊಡ್ಡದಾಗಿರುವಂತಹ ಒಂದು ಅಚೀವ್ ಅನ್ನು ಮಾಡ್ತೇವೆ ಅನ್ನುವಂಥದ್ದನ್ನು ಸಂಕಲ್ಪವನ್ನು ಮಾಡಿ. ಸರಿ, ಓಕೆ. ಇದುವರೆಗೂ ಈ ಒಂದು ಸ್ಥಾನವನ್ನು, ಈ ಸ್ಥಾನಕ್ಕೆ ಸಂಬಂಧಪಟ್ಟ ಈ ಒಂದು ದ್ರವ್ಯ, ಆ ದ್ರವ್ಯಕ್ಕೆ ಸಂಬಂಧಪಟ್ಟ ಅನೇಕ ವಿಚಾರಗಳನ್ನು ನಾವು ನಿಮ್ಮನ್ನು ಹಂಚಿಕೊಂಡಿದ್ದೇವೆ. ನಾಳೆ ಇದೇ ಪ್ರಶ್ನೆಗಳನ್ನು ನಾನು ಕೇಳ್ತೀನಿ. ನೋಡೋಣ ಯಾವುದು ಎಷ್ಟು ಯಾವ